ಹಾಯ್ ಎವ್ರಿವನ್, ವೆಲ್ಕಮ್ ಟು ಗೀತಾಸ್ ಹೋಮ್ಲಿ ಟಚ್. ಇವತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟವಾದ ರೆಸಿಪಿ ಬಿಸಿಬೇಳೆ ಬಾತು ಟ್ರೈ ಮಾಡ್ತೀನಿ. ಫಸ್ಟ್ ಪುಡಿಗೆ ಏನೇನು ಬೇಕು ಸಾಮಗ್ರಿಗಳು ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. 2.5 ಸ್ಪೂನ್ ಉರ್ದಾಲ್ ಉದ್ದಿನಬೇಳೆ, ಆಮೇಲೆ ಕಡಲೆಬೇಳೆ ಬಂದು 3 ಸ್ಪೂನ್ಸು, ಧನಿಯಾ ಬಂದು 3.5, ಆಮೇಲೆ ಗಸಗಸೆ 1 ಟೀ ಸ್ಪೂನ್, ಮೆಂತ್ಯ ಒಂದೇ ಒಂದು ಲವಂಗ, ಆಮೇಲೆ ಇಷ್ಟುದ್ದ ಚಕ್ಕೆ ಅದನ್ನು ಮುರ್ಕೊಂಡಿದ್ದೀನಿ, ಆಮೇಲೆ ಒಂದು ಏಲಕ್ಕಿ, ಇಂಗು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಒಟ್ಟಿಗೆ ಫ್ರೈ ಮಾಡ್ಕೊಬೋದು. ಸಿಮ್ಮಲ್ಲೇ ಇಟ್ಕೋಬೇಕು ಯಾವಾಗಲೂ. ಮೆಣಸಿನ್ಕಾಯಿ ಲಾಸ್ಟ್ ನೋಡಿ. ಇದು ಫ್ರೈ ಮಾಡ್ತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಸಿಮ್ಮಲ್ಲೇ ಇಟ್ಕೊಳ್ಳಿ ಯಾವಾಗ. ಹಿಂಗೆ ಸ್ವಲ್ಪ ಹಾಕ್ಕೊಳ್ಳಿ. ಇದಾದಮೇಲೆ ಚಿಲ್ಲೀಸು ಸಪ್ರೇಟಾಗಿ ಅದಕ್ಕೂ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚಿಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ಘಾಟ್ ಬರುತ್ತೆ, ಅದಕ್ಕೆ ಎಣ್ಣೆ ಹಾಕ್ಕೊತೀನಿ. ಆಯಿತು ನೋಡಿ, ಇವಾಗ ತೆಗ್ಬಿಡೋಣ. ಆಮೇಲೆ ಲಾಸ್ಟು ತೆಂಗಿನಕಾಯಿ 1 2 3 4 1 5 ತೊಗೊಂಡಿದ್ದೀನಿ. ನಿಮಗೆ ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕೋಬೋದು, 5 ಸ್ಪೂನ್. ಅದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಗಮ್ ಅಂತ ವಾಸನೆ ಬರುತ್ತೆ, ಅವಾಗ ಎತ್ಬಿಡೋಣ ಅಷ್ಟೇ. ಸಿಮ್ಮಲ್ಲೇ ಇಟ್ಕೊಳ್ಳಿ ಎಲ್ಲ. ಇದನ್ನು ಫ್ರೈ ಮಾಡಬೇಕು, ಯಾಕಂದರೆ ವಾಸನೆ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡಿ ಹಾಕಿದ್ರೆ. ಹಸಿ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಇವಾಗ ನೋಡಿ ತೆಂಗಿನಕಾಯಿ ಎಣ್ಣೆ ಘಮ್ ಅಂತ ಆ ಥರ ವಾಸನೆ ಬರ್ತಾ ಇದೆ. ಇದಾರೋ ಅಷ್ಟರಲ್ಲಿ ದ ಮೀನ್ ವೈಲ್ ನಾವು ಇದು ಅಕ್ಕಿನೂ ಬೇಳೆನೂ ಬೇಯಿಸ್ಕೊಂಡ್ಬಿಡೋಣ, ಒಟ್ಟಿಗೆ ಬೇಯಿಸ್ಕೊಳ್ಳೋಣ. ಅಕ್ಕಿ ನೋಡಿ ಕಾಫಿ ಟಮ್ಲರ್ 1 ತಗೊಂಡಿದ್ದೀನಿ. ಬೇಳೆ ಹಾಫ್, ತೊಗರಿ ಬೇಳೆ ಹಾಫ್ ಟಮ್ಲರ್ ನೋಡಿ. ತೊಗರಿ ಬೇಳೆ ಹಾಫ್ ಆಯ್ತಾ. ಚೆನ್ನಾಗಿ ವಾಶ್ ಮಾಡೋಣ ನೋಡಿ. 1:3 ಅಕ್ಕಿ 1 ತಗೊಂಡಿದ್ದೆ, 3 ಟಮ್ಲರ್ಸ್ ಆಫ್ ವಾಟರು, ಬೇಳೆ ಹಾಫು, 1 ಟಮ್ಲರ್ ನೀರು ಸಾಕು. ಇವಾಗ ಅರಿಶಿನ ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡೋಣ. ಇವಾಗ 3 ವಿಸಲ್ ಆಗಲಿ. ನೋಡಿ ಈ ತರಕಾರಿಗಳು ಇಟ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟ್ 2, 1 ಕ್ಯಾಪ್ಸಿಕಮ್ಮು, ಆಮೇಲೆ ಆನಿಯನ್. ಬೇಕಾದರೆ ಆನಿಯನ್ ಆಪ್ಷನಲ್ಲು, ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಕೋಬೋದು. ಸಾಂಬಾರು ಆನಿಯನು ಸಿಕ್ಕುತ್ತೆ, ಅದು ಹಾಕೋಬೋದು. ಅವರೆಕಾಯಿ, ಇದು ಅವರೆಕಾಯಿ ಸೀಸನ್ ಅಲ್ವಾ, ಅದಕ್ಕೆ ಅವರೆಕಾಯಿ ಹಾಕಿದ್ದೀನಿ ನೋಡಿ. ಹುಣಸೆ ನೀರು 1 ಲೆಮನ್ ಅಷ್ಟು ದಪ್ಪ ತಗೊಂಡು ಬಿಸಿ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ. ಸ್ಮಾಲ್ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿರುತ್ತೆ. ಇದನ್ನೇ ಬೇಕಾದ್ರೆ ಹಾಫು ಮಾಡ್ಬೋದು. ಕ್ಯಾಪ್ಸಿಕಮ್ಮು ಈ ಥರ ಕಟ್ ಮಾಡ್ಕೊಳ್ಳಿ ಸ್ಕ್ವೇರ್ ಆಗಿ. ಈ ಆನಿಯನ್ನು ಮತ್ತೆ ಕ್ಯಾಪ್ಸಿಕಮ್ ಕಟ್ ಮಾಡೋದ್ನೆಲ್ಲ ಅದೆರಡು ಬೇಕಾದರೆ ಫ್ರೈ ಮಾಡಿ ಹಾಕೋಬೋದು ಲಾಸ್ಟಲ್ಲಿ. ಬಿಸಿಬೇಳೆ ಚೆನ್ನಾಗಿರುತ್ತೆ. ನಾನು ಇವಾಗೆಲ್ಲ ಒಟ್ಟಿಗೆ ಹಾಕ್ಕೋತಾ ಇದ್ದೀನಿ. ಸ್ಮಾಲ್ ಕುಕ್ಕರ್ ತೊಗೊಂಡಿದ್ದೀನಿ, ಇದಕ್ಕೆ 1 ವಿಸಿಲ್ ಸಾಕು. ಇವಾಗ 1 ಟಮ್ಲರ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಾಲ್ಟು, ಆಮೇಲೆ ಬೇಳೆಗೆ ಹಾಕೋಬೇಕು. ಟೇಸ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಸಾಕು. ಅಷ್ಟರಲ್ಲಿ ನಾವು ಪುಡಿ ಮಾಡ್ಕೊಂಡ್ಬಿಡೋಣ. ಡ್ರೈ ಆಗಿ ಮಾಡ್ಕೋಬೇಕು ಪುಡಿ. ಆರಿದೆ. ಪುಡಿ ಮಾಡ್ಕೊತಾ ಇದ್ದೀವಿ. ನೋಡಿ ಈ ಥರ ಬರುತ್ತೆ. ಕೊಬ್ಬರಿ ನೀವು ಹಾಕೊಂಡ್ರೆ ಅದು ಡ್ರೈ ಇರುತ್ತಲ್ಲ, ಇನ್ನೂ ಸ್ಮೂತಾಗಿ ಪುಡಿ ಆಗಿಬಿಡುತ್ತೆ. ನಾನು ಕೋಕೋನಟ್ ಹಾಕೋದ್ರಿಂದ ತೇವಾಂಶ ಇರುತ್ತೆ ಅದರಲ್ಲಿರೋದು. ವಾಟರ್ ತೆಂಗಿನಕಾಯ್ದು ಹಸಿದಲ್ವಾ, ಸ್ವಲ್ಪ ತೇವಾಂಶ.
ಮೂರನೇ ವಿಸಲ್ಲು ಆಯ್ತು. ಇವಾಗ ಕ್ಲೋಸ್ ಮಾಡಿ ಕೂಲ್ ಮಾಡೋಣ ಸ್ವಲ್ಪ. Cheers, mommy. Mama. Cheers. Meanwhile, coffee time with mama. You guys must taste mummy's filter coffee. I think I will ask her to show the recipe for the filter coffee. Next time, mummy. ಯಾ ಶುಭ. ನೋಡಿ ಇಲ್ಲಿ ಇದು ರೆಡಿ ಆಯ್ತು, ನಮ್ ಕಾಫಿನೂ ಆಯ್ತು, ಇದನ್ನು ರೆಡಿ ಆಯ್ತು. ಇವಾಗ ಚೆನ್ನಾಗಿ ಹಿಂಗೆ ಮಾಡ್ಬೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಬೇಳೆ ಎಲ್ಲ ಹಂಗೆ ಸ್ಮ್ಯಾಶ್ ಆಗಿಬಿಟ್ಟಿದೆ. ನೀರೆಲ್ಲ ಒಂದು ಟಮ್ಲರಲ್ಲಿ ಇಟ್ಕೊಂಡಿರಿ. ಆಮೇಲೆ ಬೆಂದಿರೋ ವೆಜಿಟೇಬಲ್ಸ್ ಎಲ್ಲ ಇದಕ್ಕೆ ಹಾಕ್ಕೊಳ್ಬೇಕು. ತೆಗೆದಿಟ್ಕೊಂಡಿರ್ತೀವಲ್ಲ, ನಾನು ನೋಡಿ ಕಿವುಚಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ಳೋದು. ಇವಾಗ ನೋಡಿ ನೆಕ್ಸ್ಟ್ ಪ್ರೊಸೀಜರು ಉಪ್ಪು ಹಾಕೋಬೇಕು. ಕಲ್ಲುಪ್ಪಿದ್ರೆ ಕಲ್ಲುಪ್ಪು ಹಾಕೋಬಹುದು, ಅಂದರೆ ಪಿಂಕ್ ಸಾಲ್ಟ್. ಯಾವಾಗಲೂ ನಾನು ಇದೆಲ್ಲ ಯೂಸ್ ಮಾಡೋದು. ವೆಜಿಟೇಬಲ್ ಸ್ವಲ್ಪ ಹಾಕೊಂಡಿದ್ದೀವಿ, ಸೊ ನೋಡ್ಬಿಟ್ಟು ಹಾಕೋಬೇಕು. ಎಣ್ಣೆ 1 ಸ್ಪೂನ್ ಆಗೋಷ್ಟು ಅಷ್ಟೇ, ಇಷ್ಟು ಹಾಕೋಬೇಕು. ಆಮೇಲೆ ಘೀ ಸ್ವಲ್ಪ GRB ಘೀ ಇದು ಸ್ವಲ್ಪ ಹಾಕೊಳ್ಳಿ. ಆಮೇಲೆ ಒಗ್ಗರಣೆಗೆ ತಿರ್ಗಾ ಹಾಕೋಬೇಕು. ಇದೆಲ್ಲ ಆದ್ಮೇಲೆ ಒಂದು ಕುದಿ ಬರುತ್ತೆ. ಇದೆಲ್ಲ ಆದ್ಮೇಲೆ ಪುಡಿ ಹಾಕೊಳ್ಳೋದು. ನೋಡ್ಕೊಂಡು ಹಾಕೋಬೇಕು. ಚೆನ್ನಾಗಿ ಕುದಿಬೇಕು. ಆಮೇಲೆ 1 ಸ್ಪೂನ್ ಬೆಲ್ಲ ಪುಡಿ, 2 ಸ್ಪೂನ್ಸ್. ಬೇರೆ ಸ್ವೀಟ್ ಇಷ್ಟ ಇರೋರು 2 ಹಾಕೋಬೋದು, ಬೇರೆ 1 ಟೇಬಲ್ ಸ್ವಲ್ಪ ಹಾಕೋಬೋದು. ನನಗೆ ತುಪ್ಪ ಹಾಕೊಳ್ಳೋಣ ಸ್ವಲ್ಪ. ಚೆನ್ನಾಗಿ ಕಾಯಿಲಿ. ಫಸ್ಟು ಗೋಡಂಬಿ ಹಾಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆಗುತ್ತೆ. ಆಯ್ತು. ಇವಾಗ ಸಾಸಿವೆ ಹಾಕೊಳ್ಳೋಣ. ಚಟಪಟ ಅನ್ನುತ್ತೆ. ಕರ್ಬೇವಿನ ಸೊಪ್ಪು ಪಟಪಟ ಅನ್ನುತ್ತೆ. ವಿವಾಹ ಭೋಜನವಿದು, ಬಿಸಿ ಬೇಳೆ ಬಾತು. ಆಹಾ 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 ಆಹಾ, ವಿಶೇಷವಾಗಿರೋ ಬಾತು. ಇದೆಲ್ಲರೂ ಸವಿದು ನೋಡಿ. ಆಹಾ ಆಹಾ ಆಹಾ. ಬಿಸಿ ಬಿಸಿ ಬಿಸಿಬೇಳೆ ಬಾತ್ ರೆಡಿ. ಬೂಂದಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಒಂದು ಟೇಸ್ಟ್ ಮಾಡಿ ನೋಡು. Yummy, mommy. Super. ಓಕೆ, ಎಲ್ಲರೂ ಟೇಸ್ಟ್ ಮಾಡಿ ನನಗೆ ಹೇಳಿ ಹೆಂಗ್ ಬಂತು ಅಂತ. ನೀವು ಟ್ರೈ ಮಾಡಿ ಮನೇಲಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್. ಥ್ಯಾಂಕ್ ಯು.